78ನೆಯ ಸ್ವತಂತ್ರ ದಿನಾಚರಣೆಯನ್ನು ಪ್ರತಿ ವರ್ಷದಂತೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯಲ್ಲಿ ಆಚರಿಸಿದ್ದೀವಿ. ಅದರ ಜೊತೆಗೆ ಇವತ್ತು ನಮಗೊಂದು ಸುದಿನ, ದೇಶ ಸ್ವತಂತ್ರತೆಯಾಗಿರ್ತಕ್ಕಂಥ ಒಂದು ದಿನ. ಮನಸ್ಸುಗಳು ಸ್ವತಂತ್ರವಾದವು, ಶಿಕ್ಷಣದಿಂದ ಸ್ವತಂತ್ರವಾದ್ವಿ, ಜ್ಞಾನದಿಂದ ಸ್ವತಂತ್ರ ಆದ್ವಿ, ಅದರ ಜೊತೆಗೆ ಆಡಳಿತದಿಂದನೂ ನಾವು ಸ್ವತಂತ್ರ ಆದ್ವಿ. ಅಂತಹ ಒಂದು ದಿನವನ್ನು ನಾವು ಇವತ್ತು ಇಲ್ಲಿ ಆಚರಿಸ್ತಿದ್ವಿ. ಅದರ ಜೊತೆಗೆ ಮೌಲಾ ಶರೀಫ್ ಅವರು ಹಾಗೂ ಮೊಹಮ್ಮದ್ ಶರೀಫ್ ಅವರು ಜೊತೆಗೂಡಿ ಕಂಪ್ನಿಯನ್ನು ನಡೆಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ, ಅದರಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಢಿಸಿಕೊಂಡು ಪ್ರತಿ ವರ್ಷ ಇಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಕ್ಕಂಥದ್ದು ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ವಿಷಯ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಭಾಗವಹಿಸಿರ್ತಕ್ಕಂಥದ್ದು ಹಾಗೂ ಮಂಜುನಾಥ್ ಸರ್ ಭಾಗವಹಿಸಿರ್ತಕ್ಕಂಥದ್ದು, ನಾವೆಲ್ಲರೂ ಭಾಗವಹಿಸಿರ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತಂದು ಹೇಳ್ತಾ ನಾನು ಎರಡು ಮಾತು ವಿರಾಮ ಕೊಡ್ತೇನೆ. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಹಾಗೂ ಈ ದೇಶದ ಪ್ರಜೆಗಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯಲ್ಲಿ ಈಗಾಗಲೇ ಹಲವಾರು ವರ್ಷಗಳಿಂದ ನಾನು ಮತ್ತು ಸ್ವಾಮೀಜಿಯವರು ನಮ್ಮ ಶರೀಫ್ ಬ್ರದರ್ಸ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಒಂದು ರಾಷ್ಟ್ರೀಯ ಹಬ್ಬವನ್ನು ಅಲ್ಲಿ ಅವರ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಹೋದ್ಯೋಗಿಗಳೊಂದಿಗೆ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ಇವತ್ತು ಇಲ್ಲಿ ಒಂದು ಫ್ಲಾಗ್ ಹಾಸ್ಟ್ ಮಾಡೋದ್ರ ಮೂಲಕ ಎಲ್ಲರೂ ಒಂದು ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಇದು ನಿಜವಾಗೂ ಶ್ಲಾಘನೀಯ ವಿಷಯ. ಪ್ರತಿಯೊಂದು ಕಂಪನಿಯವರು, ಪ್ರತಿಯೊಂದು ಸಂಸ್ಥೆಯವರು ಸಹ ಈ ಒಂದು ರಾಷ್ಟ್ರೀಯ ಹಬ್ಬವನ್ನು ತಾವು ಫ್ಲಾಗ್ ಹಾಸ್ಟ್ ಮಾಡೋದ್ರ ಮೂಲಕ ನಾವೆಲ್ಲ ಭಾರತೀಯರು, ನಾವೆಲ್ಲ ನಮ್ಮ ಇಂಡಿಯನ್ಸ್ ಅಂತ ತೋರಿಸ್ಕೋಬೇಕಾದ್ರೆ ನಾವು ಈ ಒಂದು ಹೆಮ್ಮೆ ಪಡುವಂಥ ಈ ಹಬ್ಬವನ್ನು ಬಹಳ ಸಂತೋಷದಿಂದ, ಸಂಭ್ರಮದಿಂದ ಆಚರಿಸಬೇಕು. ಇದೊಂದು ಮಾದರಿಯಾಗಿ ನಿಂತಿದ್ದಾರೆ ಅಂದರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಶರೀಫ್ ಬ್ರದರ್ಸ್ಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು ಎಲ್ಲೇ ಇದ್ರೂ ಸಹ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ನನಗೊಂದು ಅವಕಾಶ ಕೊಡ್ತಾರೆ. ಇನ್ನೊಂದು ವಿಶೇಷತೆ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗತ್ತೆ, ನನ್ನದು ಬರ್ತ್ಡೇ ಸಹ ಇವತ್ತೇ. ನನ್ನ ಬರ್ತ್ಡೇನೂ ಸಹ ನಿಮ್ಮೆಲ್ಲರ ಜೊತೆಯಲ್ಲಿ ಆಚರಣೆ ಮಾಡಲಿಕ್ಕೆ ನಮ್ಮ ಈ ಶರೀಫ್ ಬ್ರದರ್ಸ್ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ತಾವೆಲ್ಲರೂ ಇವತ್ತು ಒಂದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಜೊತೆಯಲ್ಲಿ ನನ್ನ ಬರ್ತ್ಡೇಗೂ ಸಹ ತಾವೆಲ್ಲರೂ ನನಗೆ ಹಾರೈಸಿದ್ದೀರಿ, ಶುಭ ಕೋರಿದಿರಿ. ನಿಮಗೆಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಶುಭಾಶಯ ಹೇಳ್ತಾ ಇದ್ದೀನಿ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಪ್ರತಿಯೊಬ್ಬರಿಗೂ ದೇವರು ಆರೋಗ್ಯ ಕೊಡಲಿ, ನಾವೆಲ್ಲ ಈ ಒಂದು ಭಾರತೀಯ ಪ್ರಜೆಗಳು ಅನ್ನೋ ಒಂದು ಮನೋಭಾವನೆ ಬರಲಿ. ಇಲ್ಲಿನ ಈ ಕಂಪನಿಯಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಇದ್ದಾರೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಎಲ್ಲರನ್ನೂ ಸಹ ನಾವು ಒಂದೇ ಕುಟುಂಬದ ಸದಸ್ಯರ ರೀತಿಯಲ್ಲಿ ಈ ಒಂದು ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಏನು ನೇತೃತ್ವ ವಹಿಸಿರ್ತಕ್ಕಂಥ ಶರೀಫ್ ಬ್ರದರ್ಸ್ ನೋಡ್ಕೊತಿದ್ದಾರೆ. ಈ ಒಂದು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಂತ ಹೆಸರಿಟ್ಕೊಂಡು ಬರೀ ಕರ್ನಾಟಕದಲ್ಲ, ಇಡೀ ಹಿಂದೂಸ್ತಾನದಲ್ಲೇ ಅವರ ಕಂಪನಿ ಎಲ್ಲ ಕಡೆ ಬ್ರಾಂಚಸ್ ಆಗಲಿ, ಎಲ್ಲರಿಗೂ ಸಹ ಇದರ ಒಂದು ಸದುಪಯೋಗ ಸಿಗಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಂಪನಿ ಬೆಳೀಲಿ. ಯಾಕಂದ್ರೆ ಸರ್ಕಾರ ಎಲ್ಲರಿಗೂ ಕೆಲಸ ಕೊಡ್ಲಿಕ್ಕೆ ಆಗಲ್ಲ. ಇಂತಹ ಕಂಪನಿಗಳು ಮುಂದೆ ಬಂದಾಗ ಎಷ್ಟೋ ನಿರುದ್ಯೋಗಿಗಳಿಗೆ, ಎಷ್ಟೋ ಜನ ಕೆಲಸ ಇಲ್ಲದವ್ರಿಗೆ ಒಂದು ಕೆಲಸ ಕೊಟ್ಟು ಅವ್ರ ಜೀವನ ನಡೆಸಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಡೀ ಹಿಂದೂಸ್ತಾನದಲ್ಲಿ ಎಲ್ಲ ಕಡೆ ಬ್ರಾಂಚಸ್ ಓಪನ್ ಮಾಡಲಿ ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮನ್ನ ಮತ್ತೆ ಸ್ವಾಮೀಜಿಯವ್ರನ್ನ ಪ್ರತಿಯೊಂದು ವರ್ಷನೂ ನಮ್ಮನ್ನು ಕರೆಸ್ತಿದ್ದಾರೆ. ಅಂದ್ರೆ ನಮ್ಮೇಲೆ ಇಟ್ಟಿರ್ತಕ್ಕಂಥ ಅವರೊಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ. ನಾನು ಬರ್ಬೇಕಾದ್ರೆ ನಾನು ಹೇಳ್ದೆ, ಅಲ್ಲಿ ಹಲವಾರು ಜನ ನನ್ನನ್ನು ವೇಟ್ ಮಾಡ್ತಿದ್ದಾರೆ, ನಾನು ವಿಶ್ ಮಾಡ್ಲಿಕ್ಕೆ ಬಂದಿದ್ದಾರೆ, ದಯವಿಟ್ಟು ಕ್ಷಮೆ ಇರಲಿ. ನನಗೆ 1 ಗಂಟೆಯಿಂದ ಬ್ರದರ್ಸ್ ಫೋನ್ ಮಾಡ್ತಿದ್ದಾರೆ. ನಾನು ನಿಜವಾಗ್ಲೂ ಲೇಟಾಗಿ ಬಂದೆ. ಬಟ್ ಲೇಟಾಗಿ ಬರ್ಲಿಕ್ಕೆ ಕಾರಣ ನಿಮ್ಮಂಗೆ ಬಹಳಷ್ಟು ಜನ ಹಾರೈಸ್ಲಿಕ್ಕೆ ಬಂದಿದ್ರು. ಅವ್ರನ್ನ ಮನ್ಸಿಗೆ ನೋವಾಗೋದು ಬೇಡ ಅಂತ ಅವ್ರನ್ನೆಲ್ಲ ಸಮಾಧಾನ ಪಡಿಸಿ ಅವ್ರದ್ದು ಜೊತೆಯಲ್ಲಿ ಕೇಕ್ ಕಟ್ ಮಾಡಿ, ನನ್ನ ಸಹೋದ್ಯೋಗಿಗಳ ಜೊತೆಯಲ್ಲಿ ಕೇಕ್ ಕಟ್ ಮಾಡಿ, ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಒಡ ಹುಟ್ಟಿದವ್ರ ಜೊತೆಗೆ, ರಕ್ತ ಹಂಚ್ಕೊಂಡು ಹುಟ್ಟಿದವ್ರ ಜೊತೆಗೆ ಬರ್ತ್ಡೇ ಆಚರಣೆ ಮಾಡ್ತೀವಲ್ಲೋ ಗೊತ್ತಿಲ್ಲ, ನಿಮ್ಮೆಲ್ಲರ ಜೊತೆಯಲ್ಲಿ ಇವತ್ತಿನ ದಿವಸ ನಾವು ಒಂದು ಬರ್ತ್ಡೇ ಆಚರಣೆ ಮಾಡ್ತೀನಿ ಅಂದರೆ ಐ ಆಮ್ ರಿಯಲಿ ಬ್ಲೆಸ್ಡ್. ಈ ನಿಜವಾಗ್ಲೂ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ನಮ್ಮ ಮಾಲೀಕರುಗಳಾದಂಥ ಶರೀಫ್ ಬ್ರದರ್ಸ್ಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ಈ ಒಂದು 78ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. 8ನೇ ವರ್ಷದ ಸ್ವತಂತ್ರ ದಿನಾಚರಣೆ, 125 ಕೋಟಿ ಜನರು ಎಲ್ಲ ಸೇರಿ ಮಾಡುವ ಹಬ್ಬ ಯಾವುದಾದ್ರು ಇದ್ದರೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯಲ್ಲಿ
ಸರಿಸುಮಾರು ವರ್ಷಗಳಿಂದ ನಾವೇನು ಮಾಡ್ಕೊಂಡು ಬಂದಿದ್ದೀವಿ, ಇದೊಂದು ಹಬ್ಬದ ವಾತಾವರಣ. ಈಗ ನಮ್ಮ ಮಂಜುನಾಥ್ ಬಾಬು ಸರ್ ಅವರು ಹೇಳಿದರು, ನಾವು ಶರೀಫ್ ಬ್ರದರ್ ಜೊತೆ ನಾವು ಬಹಳ ವರ್ಷಗಳಿಂದ ಇದ್ದೀವಿ ಅಂತ. ನನ್ನ ಅವರ ಪರಿಚಯದ ಬಗ್ಗೆ ಹೇಳಬೇಕಂದ್ರೆ ಆರ್ ಟಿ ನಗರದಲ್ಲಿ ACP ಆಗಿದ್ದರು ಮೊದಲು. ಸರಿಸುಮಾರು 18-19 ವರ್ಷ ಆಯಿತು. ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ಮುಖ್ಯವಾಗಿ ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿನಲ್ಲಿ ಏನು ಇವತ್ತು ನಮ್ಮ ಎಂಪ್ಲಾಯೀಸ್ ಇದ್ದಾರೆ, ಬಟ್ ಈಸ್ ನಾಟ್ ಎ ಎಂಪ್ಲಾಯೀಸ್. ನಾವು ಯಾವತ್ತೂ ನಾನಾಗಲಿ ನನ್ನ ತಮ್ಮ ಆಗಲಿ ಅವ್ರ ಎಂಪ್ಲಾಯೀಸ್ ಥರ ನೋಡೋದು ಇಲ್ಲ. ಅವರೆಲ್ಲ ನಮ್ಮ ಬ್ರದರ್ಸು ಸಿಸ್ಟರ್ ಥರ ನಾವು ನೋಡ್ತೀವಿ, ಮುಂದಿನೂ ನಾವು ನೋಡೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆಯೇ ಬಾಪೂಜಿ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಅಶ್ಫಾಕುಲ್ಲಾ ಖಾನ್, ಸುಮಾರು ಜನರ ಪ್ರಾಣ ಮಾನ ಕಷ್ಟದಿಂದ ಬಂದಿರೋ ಸ್ವತಂತ್ರ ಇವತ್ತು ಪುಕ್ಸಾಟೆ ಬಂದಿರೋ ಸ್ವತಂತ್ರ ಅಲ್ಲ. ಇವತ್ತು ಬೆಳಗ್ಗೆ ಬಂದುಬಿಟ್ಟು ಫ್ಲಾಗ್ ಹಾಸ್ಟಿಂಗ್ ಮಾಡಿಬಿಟ್ಟು ಸ್ವೀಟ್ ತಿಂದುಬಿಟ್ರೆ ಈ ದೇಶಕ್ಕೆ ಸ್ವತಂತ್ರ ಬಂದಂಗಲ್ಲ. 78 ವರ್ಷದಲ್ಲಿ ಈ ದೇಶಕ್ಕೆ ಏನು ಸ್ವತಂತ್ರ ಬಂದಿದೆ, ನಾವು ಏನು ಡೆವಲಪ್ಮೆಂಟ್ ಆಗಿದ್ದೀವಿ ಅಂತ ನಾವು ಒಂದು ಸಲ ಅವಲೋಕನೆ ಮಾಡಿಕೊಂಡಾಗ ನಾವು ಮಾಡಬೇಕಾಗಿರೋದು ಬೇಕಾದಷ್ಟಿದೆ. ಆದರೆ ಇದು ಈ ಸಮಯ ಮಾತಾಡೋದಕ್ಕಲ್ಲ. ಏನು ಈ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ವತಿಯಿಂದ ನಾವು ಏನು ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ, ಸ್ವತಂತ್ರ ದಿನಾಚರಣೆ, ಮುಂಬರುವ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ರಾಷ್ಟ್ರೀಯ ಹಬ್ಬವಾಗಿ ನಾವು ಆಚರಣೆ ಮಾಡಬೇಕಂತ ನಮ್ಮ ಮನಸ್ಸಲ್ಲಿದೆ. ಇದಕ್ಕೆ ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಎಲ್ಲ ನಮ್ಮ ಆತ್ಮೀಯರು, ಎಂಪ್ಲಾಯೀಸ್ ಅಂದರೆ ನಮ್ಮವ್ರು ಯಾರಿದ್ದಾರೋ ನಿಮ್ಮೆಲ್ಲರ ಸಹಕಾರ ಮುಖ್ಯ ನನಗೆ. ಹಿಂದೂಸ್ತಾನ್ ಅಂದರೆ ಈ ದೇಶದ ಹೆಸರು ಹಿಂದೂಸ್ತಾನು, ನನ್ನ ಕಂಪನಿ ಹೆಸರೇ ಹಿಂದೂಸ್ತಾನ್. ನೋಡಿ ಯಾವ ರೀತಿ ಆ ದೇವರು, ಆ ಸೃಷ್ಟಿಕರ್ತ ಬ್ರಹ್ಮದೇವನ್ ಇರ್ಬೋದು, ಅಲ್ಲ ಇರ್ಬೋದು, ಆ ಆಶೀರ್ವಾದದಿಂದ ನಾವೇನು ನಡೆಸ್ಕೊಂಡು ಬಂದಿದ್ದೀವಿ, ನಿಮ್ಮೆಲ್ಲರ ಪ್ರೀತಿ ಇರಲಿ ಅಂತ ನಾನು ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ತ ನಾಡಿನ ಜನತೆಗೆ 78ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ವತಿಯಿಂದ ಏನು ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಓಕೆ, ಜೊತೆಗೆ ನಮ್ಮ DCP ಮಂಜುನಾಥ್ ಬಾಬು ಸಾರ್ದು ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸೋಕ್ಕೆ ನನಗೆ ತುಂಬ ಸಂತೋಷವಾಗ್ತಾಯಿದೆ. ಅದೇ ರೀತಿಯಾಗಿ ನಾವು ಇವತ್ತೇನು ಒಂದು ಕಾರ್ಯಕ್ರಮ ಮಾಡಿದ್ದೀವಿ, ಈ ಯಶಸ್ವಿ ಆಗೋಕ್ಕೆ ಕಾರಣವಾದಂತಹ ಮಂಜುನಾಥ್ ಬಾಬು ಸರ್ ಅವರಾಗಲಿ, ನಮ್ಮ ಸ್ವಾಮೀಜಿ ಆಗಲಿ, ಡಾಕ್ಟರ್ CK ಮೊಹಮ್ಮದ್ ಶರೀಫ್ ಅವರಾಗಲಿ, ಇವರೆಲ್ಲರ ಮುಖಾಂತರ ನಾವು ನಮ್ಮ ಸ್ಟಾಫ್ ಮುಖಾಂತರ ಇವತ್ತು ನಾವು 78ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಶಸ್ವಿಯಾಗಿ ಆಚರಣೆ ಮಾಡಿರ್ತೀವಿ. ಅದೇ ರೀತಿ ಸಮಸ್ತ ನಾಡಿನ ಜನತೆಗೆ 78ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ. ಧನ್ಯವಾದಗಳು. ಥ್ಯಾಂಕ್ ಯು. To everybody who is listening, my name is Mohammad Zishan and I'm here to wish you Happy Independence Day. From my side and my company side, Happy Independence Day. Thank you. All gather here to celebrate Independence Day. I wish you all Happy Independence Day from my side and my company side. Have a great day. Thank you.